ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ ಅಂತ ಹೇಳಿ. ನಾನಂತೂ ಸೂಪರ್ ಆಗಿದ್ದೀನಿ. ಏನಪ್ಪ ಅಂದರೆ ಇವಾಗ ಬಟ್ಟೆ ಮಡ್ಚಿಟ್ಕೋತಾ ಇದ್ದೆ. ಮನೆ ಕೆಲಸಕ್ಕೆ ಹೆಂಡಿಲ್ಲ ಅಲ್ವಾ. ಸೊ ಇವಾಗ ಅದಕ್ಕೆ ಹಾಗೆ ಹೆಂಗಿದ್ರು ಮಡ್ಚಿಟ್ಕೋತಾ ಇದ್ದೀನಲ್ಲ ಅಂತ ಹಾಗೆ ಬಟ್ಟೆಗಳನ್ನ ಕ್ಲೀನ್ ಮಾಡ್ತಾಯಿದ್ದೆ, ಅಂದರೆ ವಾರ್ಡ್ರೋಬೆಲ್ಲ. ಸೊ ನಮ್ಮ ರಿಷಬ್ದು ಕ್ಲೀನ್ ಮಾಡ್ತಾಯಿದ್ದೆ. ಅಂದರೆ ಸುಮಾರು ಒಂದು ಚಿಕ್ಕ ಬಟ್ಟೆಗಳೆಲ್ಲ ಸಿಕ್ತು. ಅಂದರೆ ಸ್ವಲ್ಪ ಚಿಕ್ಕದಾಗಿರೋದು, ಒಂದು 5 ವರ್ಷ 6 ವರ್ಷ ಇದ್ದಿದ್ದ ಬಟ್ಟೆಗಳೆಲ್ಲ. ಸೊ ಅದನ್ನೆಲ್ಲ ಅದಕ್ಕೆ ಸಾರ್ಟ್ ಮಾಡ್ತಾಯಿದ್ದೆ. ಯಾರಿಗಾದ್ರೂ ಅದನ್ನು ಕೊಡೋಣ, ಅವರು ಉಪಯೋಗಿಸ್ಕೋತಾರೆ ಅಂತ. ಇವಾಗ ಅದನ್ನೇ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮುದ್ದಿನ ರಾಣಿನೂ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ, ಬಟ್ಟೆ ಕೊಡೋದು ತೆಗಿಯೋದು, ಹಾಗೆ ಮಾತಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಆ್ಯಂಡ್ ಇನ್ನೊಂದು ಏನಂದರೆ, ನಮ್ಮ ಮನೇಲಿ ಜಾಸ್ತಿ ಐಟಮ್ ಅಂದರೆ ಸಿಕ್ಕಾಪಟ್ಟೆ ಅನ್ನೋಂಥ ಇರೋದು ಅಂದರೆ ಬಟ್ಟೆಗಳೇ. ಯಾಕಂದರೆ ನನಗಾಗಲಿ ಅಥವಾ ಮಕ್ಕಳಿಗಾಗಲಿ ಡ್ರೆಸ್ ಮಾಡೋದು, ಒಳ್ಳೆ ಬಟ್ಟೆಗಳು ಹಾಕೋದು ನನಗೆ ತುಂಬ ಇಷ್ಟ. ಸೊ ಯಾವ ಐಟಮ್ ಬೇರೆ ಇಲ್ಲ ಅಂದ್ರೂ ಬಟ್ಟೆಗಳಂತೂ ಅಲ್ಲಿ ಇಲ್ಲಿ ಬೀಳ್ತಾನೆ ಇರುತ್ತೆ. ಅಂದರೆ ಅಷ್ಟು ಬಟ್ಟೆಗಳಿರುತ್ತೆ. ಸೊ ಬಟ್ಟೆ ಕೆಲಸ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಎಲ್ಲ ಎತ್ತಿಟ್ಕೊಳ್ಳೋದು, ಸಾರ್ಟ್ ಮಾಡೋದು, ಅರೇಂಜ್ ಮಾಡೋದು, ಇದೆಲ್ಲ ಇದ್ದಿದ್ದೆ. ಸೊ ಈಗ ನೋಡಿ, ಈ ಬ್ಯಾಗಲ್ಲೆಲ್ಲ ಇಟ್ಕೋತಾ ಇದ್ದೀನಿ. ಒಂದು ಚಿಕ್ಕ ಬಟ್ಟೆ ಕೊಡೋ ಅಂಥ ಬಟ್ಟೆಗಳನ್ನೆಲ್ಲ ಇಟ್ಕೋತಾ ಇದ್ದೀನಿ. ನಿಮ್ಮ ಮಕ್ಕಳದು ಈ ಥರ ಚಿಕ್ಕದಾಗಿರೋ ಬಟ್ಟೆಗಳನ್ನೆಲ್ಲ ನೀವೇನು ಮಾಡ್ತೀರಾ ಅಂತ ನನಗೆ ಹೇಳಿ. ನಾನು ಎಲ್ಲನೂ ಕೊಡ್ತೀನಿ, ಚಿಕ್ಕ ಬಟ್ಟೆ ಎಲ್ಲ. ಸೊ ಇದೆಲ್ಲ ಒಳ್ಳೊಳ್ಳೆ ಚೆನ್ನಾಗಿರೋ ಬಟ್ಟೆಗಳು. ಬಟ್ ಎಲ್ಲ ಚಿಕ್ಕದಾಗಿದೆ, ಯಾವುದೂ ಹರಿದೋಗಿರೋದಲ್ಲ. ಶರ್ಟು, ಪ್ಯಾಂಟು, ಶಾರ್ಟ್ಸು. ಜಸ್ಟ್ ಕ್ಲೀನಿಂಗ್ ಎಲ್ಲ ಮುಗೀತು. ಆ ಬ್ಯಾಗ್ನ ಹೋಗಿ ಇವಾಗ ನಮ್ಮ ಮನೆ ಹತ್ರಕ್ಕೇ ಒಬ್ಬರು ಪಾಪ ಇದ್ದಾರೆ. ಅಲ್ಲಿ ತುಂಬ ಮಕ್ಕಳಿದ್ದಾರೆ, ಆಲ್ಮೋಸ್ಟ್ ಒಂದು 3 ವರ್ಷ 4 ವರ್ಷ. ಅಲ್ಲಿ ಹೋಗಿ ಕೊಡ್ತೀನಿ. ಅಂದರೆ ಈ ಯೂಶಲಿ ಬರ್ತಾರೆ ಬಟ್ಟೆ ಕಲೆಕ್ಟ್ ಮಾಡೋಕ್ಕೆ, ಈ ಆಶ್ರಮ ಅಥವಾ ಆರ್ಗನೈಸೇಷನ್ ಥರ. ಸೊ ನಾನು ನೋಡಿ ಅದನ್ನು ಓಕೆ ಅದು ಜೆನ್ಯೈನ್ ಅಂತ ನನಗೆ ಅನಿಸಿದ್ರೆ ಮಾತ್ರ ನಾನು ಕೊಡ್ತೀನಿ. ಸುಮ್ಮನೆ ಬ್ಲೈಂಡಾಗಿ ಕೊಡೋಕ್ಕೆ ಹೋಗಲ್ಲ. ಯಾಕಂದರೆ ಇವಾಗಿನ ಕಾಲದಲ್ಲಿ ನಿಜವಾದ ಯಾವುದು ಫೇಕ್ ಯಾವುದು ಒಂದು ಗೊತ್ತಾಗಲ್ಲ. ಸೊ ನಾವು ಎಲ್ಲದರಲ್ಲೂ ತುಂಬ ಹುಷಾರಾಗಿರಬೇಕು. ಮತ್ತು ಇನ್ನೊಂದು ನಾನು ಏನು ಹೇಳಬೇಕು ಅಂದರೆ, ನಾವು ಏನೇ ಚಾರಿಟಿ ಮಾಡ್ತೀವಿ ಅಥವಾ ಹೆಲ್ಪ್ ಮಾಡ್ತೀವಿ ಒಬ್ಬರಿಗೆ, ಅದು ಯಾರಿಗೂ ನೀವು ಹೇಳಕ್ಕೆ ಹೋಗಬಾರ್ದು. ಅಂದರೆ ಅದೇನೋ ಹೇಳ್ತೀವಲ್ಲ, ಬಲಗೈಯಲ್ಲಿ ಮಾಡೋದು ಎಡಗೈಗೂ ಗೊತ್ತಾಗಬಾರ್ದು ಅಂತ. ಸೊ ಆ ಥರ ನೀವು ಇಟ್ಕೋಬೇಕು. ಈಗ ಎಷ್ಟೊಂದು ಜನ ನಾನು ನೋಡಿದ್ದೀನಿ, ಅವ್ರು ಮಾಡೋ ಚಾರಿಟಿ ಆಗಲಿ ಅಥವಾ ಏನಾದರೂ ಹೆಲ್ಪ್ ಆಗಲಿ, ಅವರು ಎಲ್ಲ ಕಡೆ ಹೇಳ್ಕೊಂಡು ಬರ್ತಾರೆ. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅವ್ರ ವಾಟ್ಸಪ್ ಸ್ಟೇಟಸ್ ಆಗಿರ್ಬೋದು, ಏನೇ ಮೀಡಿಯಾ ಹ್ಯಾಂಡಲ್ಸಲ್ಲೂ. ಸೊ ಅದ್ರ ಹಿಂದೆ ಒಳ್ಳೆ ಉದ್ದೇಶ ಇದ್ದರೆ ಪರವಾಗಿಲ್ಲ. ಬಟ್ ನಾನು ತೋರಿಸ್ಕೊಳ್ಳೋಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಂದರೆ ದಟ್ ಈಸ್ ನಾಟ್ ರೈಟ್. ಆ್ಯಕ್ಚುಲಿ ಅದು ತಪ್ಪು, ಅದು ಮಾಡೋದು. ಬಿಕಾಸ್ ನೀವು ಚಾರಿಟಿ ಬಿಸ್ನೆಸ್ ಅಲ್ಲ, ಅದು ನೀವು ಮಾಡ್ತಾ ಇರೋದು ಮನಸ್ಸಿಂದ. ಓಕೆ, ಒಬ್ರಿಗೆ ಹೆಲ್ಪ್ ಆಗಲಿ, ಒಬ್ರಿಗೆ ಕೊಡಲಿ ಅಂತ ಆ ಕಾರಣಕ್ಕೆ ಮಾಡ್ತಾ ಇರೋದ್ರಿಂದ ಒಬ್ರಿಗೆ ಯಾವತ್ತೂ ಹೇಳಕ್ಕೆ ಹೋಗಬಾರ್ದು. ಆವಾಗಲೇ ಅದ್ರ ಎನರ್ಜಿ ಒಂದು ವರ್ಕ್ ಆಗೋದು. ಸೊ ಈ ಥರ ಎಲ್ಲ ಹೇಳ್ಬಿಟ್ಟು ಏನಪ್ಪ ನಾನೇ ಇವಾಗ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ ಅಂದರೆ, ಇದು ಯಾವ ಕಾರಣಕ್ಕೆ ಅಂದರೆ ಹೇಳ್ತೀನಿ ನೋಡಿ. ಈಗ ಎಷ್ಟೊಂದು ಜನ ನನಗೆ ಹೇಳಿದ್ದಾರೆ, ಅಂದರೆ ತುಂಬ ಹಿಂದೆ, ನಾವು ಹಾಕ್ಕೊಂಡಿರೋ ಬಟ್ಟೆಗಳನ್ನ ನಾವು ಬೇರೆಯವರಿಗೆ ದಾನ ಮಾಡಬಾರ್ದು ಅಥವಾ ನಮ್ಮ ವಸ್ತು ನಾವೇನು ಯೂಸ್ ಮಾಡಿದ್ದೀವೋ ನಾವು ಕೊಡೋಕ್ಕೆ ಹೋಗಬಾರ್ದು ಅಂತ ನಾನು ಎಷ್ಟೊಂದು ಜನ ಹೇಳಿರೋದನ್ನು ಕೇಳಿದ್ದೀನಿ. ಸೊ ಆ ಥರ ನಿಮಗೂ ಗೊತ್ತಿರ್ಬೋದು ಅಥವಾ ಯಾರಾದರೂ ನಿಮಗೆ ಹೇಳಿರ್ಬೋದು. ಸೊ ಇದೊಂದು ಕಾರಣಕ್ಕೆ ನಾನು ಈ ವಿಡಿಯೋ ಇದನ್ನು ತೋರಿಸಿ ಇದನ್ನು ಹೇಳೋಣ ಅಂತ ಮಾಡ್ತಾ ಇರೋದು. ಸೊ ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಆಗಲಿ ನೀವು ಜೆನ್ಯೈನ್ ಆಗಿ ಮನಸ್ಸಿಂದ ಒಂದು ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶ ಅನ್ನೋದಿದೆಯಲ್ಲ, ಅದು ಯಾವಾಗಲೂ ವರ್ಕ್ ಆಗೋದು. ಗೊತ್ತಾಯ್ತಾ? ಇವಾಗ ನೀವು ಒಳ್ಳೆ ಉದ್ದೇಶದಿಂದ ಏನು ಮಾಡಿದ್ರು ಅದು ಯಾವಾಗಲೂ ಪಾಸಿಟಿವ್ ರಿಸಲ್ಟ್ಸೇ ಕೊಡೋದು. ನೀವು ಅದೇ ಕೆಟ್ಟ ಉದ್ದೇಶ ಇಟ್ಕೊಂಡು ನೀವು ಎಷ್ಟೇ ಏನೇ ಮಾಡಿದ್ರು ಅದು ಯಾವತ್ತೂ ವರ್ಕ್ ಆಗಲ್ಲ. ಸೊ ಬಟ್ಟೆ ಹಾಕ್ಕೊಂಡಿರೋ ಬಟ್ಟೆ ಖಂಡಿತ ಕೊಡ್ಬೋದು, ಆ ಥರ ಎಲ್ಲ ಏನೂ ಇಲ್ಲ. ಬಟ್ಟೆ ದಾನ, ಊಟ ದಾನ ಅಥವಾ ಏನೇ ಒಂದು ಚಾರಿಟಿ, ಒಂದು ಹೆಲ್ಪ್ ಅನ್ನೋದೇ ಒಂದು ಅಷ್ಟು ಶ್ರೇಷ್ಠ. ಅದಕ್ಕೊಂದು ಅಷ್ಟು ಪವರ್ ಇರುತ್ತೆ, ಎನರ್ಜಿ ಇರುತ್ತೆ. ಸೊ ಯಾವತ್ತೂ ಹರಿದೋಗಿರೋ ಬಟ್ಟೆನ ಕೊಡೋಕ್ಕೆ ಹೋಗಬೇಡಿ. ಅಂದರೆ ಇವಾಗ ನಾವು ಹಾಕ್ಕೊಂಡಿರ್ತೀವಿ, ಅದೆಲ್ಲ ಹರಿದೋಗ್ಬಿಟ್ಟಿರುತ್ತೆ. ಅದರಿಂದ ಈಗ ಬೇರೆಯವ್ರು ಕೊಟ್ಟರು ಅವ್ರಿಗೂ ಏನು ಯೂಸ್ ಆಗಲ್ಲ ಅಲ್ವಾ. ಸೊ ಹರಿದೋಗಿರೋ ಬಟ್ಟೆನ ದಯವಿಟ್ಟು ಕೊಡೋಕ್ಕೆ ಹೋಗಬೇಡಿ. ಅದನ್ನು ನೀವೇ ಮನೆ ಒರ್ಸೋಕ್ಕೋ ಅಥವಾ ಏನಾದರೂ ಒರ್ಸೋಕ್ಕೆ ಯೂಸ್ ಮಾಡಿ, ಇಲ್ಲ ಬೇಡ ಅಂದರೆ ಬಿಸಾಕ್ಬಿಡಿ. ಸೊ ನೀವು ಹಾಕ್ಕೊಂಡಿರೋದು ಬೇಡ ಅಂತ ಅನಿಸಿದ್ರೆ
ಚೆನ್ನಾಗಿರೋ ಬಟ್ಟೆನೇ ಕೊಡಿ, ಅಂದರೆ ಹಾಕೊಳ್ಳೋ ಹಂಗಿರಬೇಕು. ಸೊ ಈಗ ಒಬ್ರಿಗೆ ಕೊಟ್ಟರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತಲ್ಲ, ಆ ಖುಷಿ ಆಗುತ್ತಲ್ವಾ, ಆ ಎನರ್ಜಿನ ಯಾವಾಗಲೂ ನಿಮ್ಮನ್ನ ಕಾಪಾಡುತ್ತೆ, ನಿಮಗದು ಒಳ್ಳೆತನ ತರುತ್ತೆ. ಓಕೆನಾ? ಸೊ ನನ್ನನ್ನು ಕೇಳಿದ್ರೆ ಹಾಕ್ಕೊಂಡಿರೋದೆಲ್ಲ ಕೊಡಬಾರ್ದು ಅಂತದ್ದು ಏನೂ ಇಲ್ಲ. ಚಾರಿಟಿ ಅಂದರೆ ಒಂದು ಕೊಡೋದು ಅನ್ನೋದೇ ಒಂದು ತುಂಬ ಪುಣ್ಯದ ಕೆಲಸ. ಸೊ ನಾನು ಅದನ್ನೆಲ್ಲ ನಂಬೋದಿಲ್ಲ. ಸೊ ನಾನು ತುಂಬ ಎಷ್ಟು ವರ್ಷದಿಂದ ನಮ್ಮ ಮಕ್ಕಳದಾಗಲಿ ನಮ್ಮದಾಗಲಿ ಯಾವುದೇ ಯೂಸ್ ಇಲ್ಲ ಅನ್ನೋ ಬಟ್ಟೆಗಳನ್ನ ನಾನು ಯಾವಾಗಲೂ ಕೊಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಹರಿದೋಗಿರೋದು ಯಾವುದೂ ಕೊಡೋದಿಲ್ಲ. ಸೊ ಅದೆಲ್ಲ ಏನೂ ಇಲ್ಲ. ಬಟ್ ಅಫ್ಕೋರ್ಸ್ ಅದ್ರ ಮೇಲೆ ನಿಮ್ಮ ನಂಬಿಕೆ ಯಾವಾಗಲೂ, ನಂಬಿಕೆ ತುಂಬ ಪವರ್ಫುಲ್. ಅಂದರೆ ನಾವು ಮಾಡೋ ಕೆಲಸಕ್ಕಿಂತ ನಂಬಿಕೆ ಅನ್ನೋದು ತುಂಬ ಪವರ್ ಇರುತ್ತೆ. ಅಯ್ಯೋ ನಾವು ಭಯ ಇಟ್ಕೊಂಡು ಏನಾದರೂ ಆಗಿಬಿಟ್ರೆ ಅಂತ ಭಯ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮ ನಂಬಿಕೆ, ನೀವು ಓಕೆ ಇರಲಿ, ಏನಾಗಲ್ಲ, ಆ ಥರ ಎಲ್ಲ ಏನೂ ಇಲ್ಲ, ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಕೊಂಡು ಮಾಡಂಗಿದ್ರೆ ಮಾತ್ರ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ನಂಬಿಕೆ. ಬಟ್ ಇದೊಂದು ನಾನು ಹೇಳಬೇಕಾಗಿತ್ತು, ಆ ಥರ ಏನೂ ಇಲ್ಲ, ನಾವು ಮಾಡ್ತೀವಿ. ಆ್ಯಂಡ್ ನಾನು ಎಲ್ರಿಗೂ ಅದನ್ನೇ ಹೇಳ್ತೀನಿ. ಈಗ ನಾವು ಅರ್ಶಿನ ಕುಂಕುಮಕ್ಕೆಲ್ಲ ಕೊಟ್ಟರೆ ನಾವು ಯಾವಾಗಲೂ ಒಂದು ಬಟ್ಟೆ ಇಟ್ಕೊಡ್ತೀವಿ. ಯಾಕೆ ಹೇಳಿ? ಬಟ್ಟೆ ಕೊಡೋದು ಅಷ್ಟು ಒಳ್ಳೆಯದು. ಸೊ ನಾವು ಹಾಕ್ಕೊಂಡಿರೋದು ಚೆನ್ನಾಗಿರೋ ಬಟ್ಟೆ ಇನ್ನೊಬ್ರು ಯೂಸ್ ಮಾಡಲಿ ಅಂತ ಕೊಡೋದ್ರಲ್ಲಿ ತಪ್ಪೇನಿಲ್ಲ ನನ್ನ ಪ್ರಕಾರ ಕೇಳಿದ್ರೆ. ಸೊ ನಿಮ್ಮ ಮನಸ್ಸಿಗೆ ಏನು ಅಂತ ನೀವು ಹೇಳಿ. ಇದೊಂದು ಹೇಳೋಣ ಅಂತ ನಾನು ಇದು ತೋರಿಸ್ತಾ ಇರೋದು, ಬಿಕಾಸ್ ನನ್ನ ಮಗನ ಬಟ್ಟೆನೇ ನಾನು ಕೊಡ್ತಾ ಇದ್ದೀನಿ. ಅದೆಲ್ಲ ಆಲ್ಮೋಸ್ಟ್ ಒಂದು 2-3 ವರ್ಷದ ಹಿಂದೆ. ಇವಾಗ ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ. ನಾನು ಅವನ ಕೈಲೇ ಕೊಡಿಸ್ತೀನಿ. ಬಿಕಾಸ್ ಅವನೊಂದು ದಾನ ಮಾಡ್ದಂಗೆ ಒಂದು ಲೆಕ್ಕ ಬರುತ್ತೆ. ಆ್ಯಂಡ್ ಅವರು ಕಲಿತಾರೆ ಮಕ್ಕಳು, ಓಕೆ ಇದೆಲ್ಲ ಇರಬೇಕು ಜೀವನದಲ್ಲಿ ಅಂತ. ಸೊ ಅವನ ಕೈಲೇ ಕೊಡಿಸ್ತೀನಿ. ಇದನ್ನು ನಿಮಗೆ ಹೇಳೋಣ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು. ಸೊ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ನೋಡೋಣ. ಇವತ್ತಾದರೆ ನಾನು ಇವತ್ತು ಕೊಡ್ತೀನಿ, ಇಲ್ಲ ನಾನು ನಾಳೆ ಕೊಟ್ಟು ನಾಳೆ ವ್ಲಾಗ್ ವಿಡಿಯೋ ಮಾಡಿ ಈ ವ್ಲಾಗ್ಗೆ ಹಾಕ್ತೀನಿ. ಸೊ ನೀವು ಕಾಮೆಂಟ್ ಮಾಡಿ ಹೇಳಿ ನಿಮ್ಮ ಅನಿಸಿಕೆ ಏನು, ನೀವೇನು ಮಾಡ್ತೀರಾ ಅನ್ನೋದನ್ನು. ಈ ವ್ಲಾಗ್ನ ನಾನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಹೋಗಿ ಕೊಡೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಬಂತು. ಅದಕ್ಕೆ ಇವಾಗೆಲ್ಲ ಫುಲ್ ರೆಡಿ ಆಗಿದ್ದೀನಿ, ಬ್ಯಾಗ್ ಸಮೇತ ಹೋಗಿ ಕೊಡೋಕ್ಕೆ. ಈಗ ನಮ್ಮ ರಿಷಬ್ ಜೊತೆ ಹೋಗಿ ಅವನ ಕೈಲೇ ಕೊಡ್ಸೋಣ ಬನ್ನಿ. ಮತ್ತು ಅದಕ್ಕೂ ಮುಂಚೆ ನನ್ನ ಹಿಂದಿನ ವ್ಲಾಗಲ್ಲಿ ಕ್ರಿಸ್ಟಲ್ಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ನೀವು ಆ ವ್ಲಾಗ್ ನೋಡಿಲ್ಲ ಅಂದರೆ ಈಗಲೇ ಹೋಗಿ ಚೆಕ್ ಮಾಡಿ. ಸೊ ಖಂಡಿತ ಒಂದು ವಿಡಿಯೋ ಮಾಡ್ತೀನಿ ಕ್ರಿಸ್ಟಲ್ಸ್ ಬಗ್ಗೆ ಅಂತಲೇ ಹೇಳೋಕ್ಕೆ. ಹಾಗೆ ಜಸ್ಟ್ ನೆನಪಾಯಿತು, ಇವಾಗ ನಾನು ಒಂದು ಕ್ರಿಸ್ಟಲ್ ಹಾಕ್ಕೊಂಡಿದ್ದೀನಿ ನೋಡಿ, ಇದು ಸೊ ಇದು ಓಕೆ ಕಾಣಿಸ್ತಿದೆ. ಸೊ ಇದು ಕುವಾನ್ ಇನ್ ಕ್ರಿಸ್ಟಲ್ ಅಂತ, ಮಾ ಕುವಾನ್ ಇನ್ ಅಂತ. ಸೊ ಕುವಾನ್ ಇನ್ ಏನಂದರೆ ಅವರೊಬ್ಬರು ಮಾತಾ, ಅಂದರೆ ಈಗ ದುರ್ಗಾ ಮಾ ಥರನೇ ಕುವಾನ್ ಇನ್ ಮಾ. ಯೂಶಲಿ ಬುದ್ಧಿಸಮ್ ಅಂದರೆ ಆ ಕಡೆ ಸೈಡೆಲ್ಲ ನಂಬ್ತಾರೆ. ಸೊ ಏನಂದರೆ ಈ ಕ್ರಿಸ್ಟಲ್ಲು ಕುವಾನ್ ಇನ್ ಕ್ರಿಸ್ಟಲ್ ಅಂತ ಹೇಳ್ತೀವಿ. ಸೊ ಇದು ಮಿಕ್ಸ್ ಮಾಡಿದ್ದಾರೆ, ಅಂದರೆ ಎಲ್ಲ ಕೈಂಡ್ ಆಫ್ ಕ್ರಿಸ್ಟಲ್ಸು ಮಿಕ್ಸ್ ಆಗಿದೆ. ಈ ಕ್ರಿಸ್ಟಲ್ ಹಾಕೊಳ್ಳೋ ಬೆನಿಫಿಟ್ ಏನಂದರೆ ಒಂದು ಕಾಮ್ನೆಸ್ ಕೊಡುತ್ತೆ, ಒಂದು ಕಂಪ್ಯಾಷನ್ ಕೊಡುತ್ತೆ, ಒಂದು ಕೈಂಡ್ನೆಸ್ ಕೊಡುತ್ತೆ. ಆ್ಯಂಡ್ ಅಫ್ಕೋರ್ಸ್ ಪ್ರೊಟೆಕ್ಷನ್ ಇದ್ದೇ ಇರುತ್ತೆ, ಬಿಕಾಸ್ ಇಟ್ಸ್ ಕುವಾನ್ ಇನ್ ಕ್ರಿಸ್ಟಲ್. ಸೊ ಇದ್ರ ಮೇಲೆ ಕೆಲವೊಂದು ಸಿಂಬಲ್ಸ್ ಎಲ್ಲ ಬರೆದಿದೆ ನೋಡಿ. ಒಂದೊಂದು ಬೀಡ್ಗೂ ಒಂದೊಂದು ಸಿಂಬಲ್ಗೂ ಅದರದ್ದೇ ಆದಂಥ ಒಂದು ಎನರ್ಜಿ ಇರುತ್ತೆ. ನಿಮ್ಮನ್ನು ತುಂಬ ಗ್ರೌಂಡೆಡ್ ಆಗಿ ಇಡಿಸುತ್ತೆ. ಲೈಕ್ ಗ್ರೌಂಡೆಡ್ ಅಂದರೆ ಏನು ಹೇಳ್ತೀವಿ, ಒಂಥರ ಕಾಮಾಗಿ ಇರುತ್ತೆ. ಅಂದರೆ ತುಂಬ ಟೆನ್ಷನ್ನು ಸ್ಟ್ರೆಸ್ ಎಲ್ಲ ಇದ್ದರೆ ಕಾಮ್ನೆಸ್ ಕೊಡುತ್ತೆ. ಆ್ಯಂಡ್ ಒಂದು ಕಂಪ್ಯಾಷನ್ ಅಂದರೆ ಒಂದು ಲವಿಂಗ್ ಎನ್ವೈರನ್ಮೆಂಟ್ ಕೊಡುತ್ತೆ. ಅಂದರೆ ನಿಮಗೆ ನೀವೇ ಲವ್ ಯೋರ್ ಸೆಲ್ಫ್ ಲವ್ ಆಗಿರಲಿ ಅಥವಾ ಬೇರೆಯವ್ರ ಜೊತೆ ಆಗಲಿ ಒಂದು ಲವಿಂಗ್ ಎನರ್ಜಿ, ಲವಿಂಗ್ ಎನ್ವೈರನ್ಮೆಂಟ್ ಇರುತ್ತೆ. ನಾನು ಕ್ರಿಸ್ಟಲ್ಸ್ ಅವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ ಹಾಕ್ಕೊಳ್ಳೋದು, ಬ್ರೇಸ್ಲೆಟ್ಸು. ಸೊ ಒಂದೊಂದ್ಸತಿ ಒಂದೊಂದು ಹಾಕ್ಕೋತೀನಿ ಜಸ್ಟ್ ಟು ಗೆಟ್ ಅದ್ರದ್ದು ಎನರ್ಜಿ ಬೆನಿಫಿಟ್ ತೊಗೊಳಕ್ಕೆ. ಇವತ್ತು ನಾನು ಹಾಕ್ಕೊಂಡಿರೋದು ಕುವಾನ್ ಇನ್ ಕ್ರಿಸ್ಟಲ್. ಸೊ ಹಾಗೆ ನಾನು ಬೇರೆ ಬೇರೆ ಕ್ರಿಸ್ಟಲ್ ಬ್ರೇಸ್ಲೆಟ್ ಹಾಕೋಬೇಕಾದ್ರೆ ನಾನು ನಿಮಗೆ ವಿಡಿಯೋ ಮುಖಾಂತರವಾಗಿ ವಿಡಿಯೋದಲ್ಲೇ ವ್ಲಾಗಲ್ಲೇ ಹೇಳ್ತೀನಿ. ಆ್ಯಂಡ್ ಸಪ್ರೇಟ್ ಕ್ರಿಸ್ಟಲ್ಸ್ ವಿಡಿಯೋ ಮಾಡ್ತೀನಿ, ನೀವು ಕಾಮೆಂಟ್ ಮಾಡಿ ಹೇಳಿ ಮಾಡಬೇಕಾ ಇಲ್ವಾ ಅಂತ. ಸೊ ಬನ್ನಿ ಹೋಗೋಣ ರಿಷಬ್ ಜೊತೆ ಇವಾಗ ಹೋಗಿ ಕೊಡೋಣ ಬನ್ನಿ. ಅಲ್ಲಿ ಒಂದಷ್ಟು ಹುಡುಗರು ಇರ್ತಾರಲ್ಲ, ಸ್ಮಾಲ್ ಕಿಡ್ಸು, ನೆನಪಾಯ್ತಾ? ಆ ಟರ್ನಿಂಗಲ್ಲಿ ಇದು ಕೊಡೋಣ, ನಿಂದು ಹಳೆ ಬಟ್ಟೆಗಳು. ಓಕೆ, ಯು ಓನ್ಲಿ ಗಿವ್. ಓಕೆ, ನಿನ್ನ ಕೈ ಕೊಡಷ್ಟೆ. ಇಟ್ಕೊಂಡು ಕೂತ್ಕೋತೀಯಾ ಗಾಡಿನಲ್ಲಿ? ಅಲ್ಲ, ಹಿಂದೆ ಇಟ್ಕೊಂಡು ಕೂತ್ಕೊ. ಹಿಂದೆ ಅಲ್ಲ, ಸೀಟ್ ಇದೆ. ಓಕೆ, ಕಮ್.
ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ವೀಡಿಯೋಸಿಂದ ಯಾರಿಗಾದರೂ ಸ್ವಲ್ಪ ಆದರೂ ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಅನಿಸಿದ್ರೆ ವೀಡಿಯೋಸ್ನ ಶೇರ್ ಮಾಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.